ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದಂತೆಲ್ಲ ಬಂದವರಿಗೆ ನಾನು ಇಲ್ಲಿ ನಾಗೇಂದ್ರ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬರಲಿಲ್ಲ. ಒಬ್ಬ ಉತ್ತಮವಾದಂತಹ ಶಾಸಕರನ್ನ ಪಡೆಯುವಂತ ಭಾಗ್ಯ ಸಿಕ್ಕಿದೆಲ್ಲ ಈ ಮತದಾರನ ಅಭಿನಂದಿಸಲಿಕ್ಕೋಸ್ಕರ ನಾನು ಬಂದಿದ್ದೆ. ಯಾರೊಬ್ಬ ಡಾಕ್ಟರ್ ವೃತ್ತಿ ಆಯ್ಕೆ ಮಾಡಿಕೊಳ್ಳಬೇಕಾದ್ರೆ ಸೇವೆಯನ್ನು ಗಮನದಲ್ಲಿಟ್ಟುಕೊಂಡು ಆಯ್ಕೆ ಮಾಡ್ತಾರೆ. ನಾನು ಎನ್.ಟಿ. ಬೊಮ್ಮನವರು ಇಬ್ಬರು ಕೂಡ ಬಂಗಾರಪ್ಪನವರ ಶಿಷ್ಯರು. ಇಬ್ಬರು ಜೊತೆಗೆ ರಾಜಕಾರಣ ಮಾಡ್ಕೊಂಡು ಬಂದವರು. ಇವತ್ತೇನು ಕಾರ್ಯಕ್ರಮವನ್ನ ಕೆರೆ ತುಂಬಿಸುವಂತ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಾನು ಉಗ್ರಪ್ಪನವರು ಇಲ್ಲಿ ಲೋಕಸಭಾ ಎಲೆಕ್ಷನ್ಗೆ ಜವಾಬ್ದಾರಿ ತೆಗೆದುಕೊಂಡು ಬಂದಾಗ ಎನ್.ಟಿ. ಬೊಮ್ಮನವರು ಈ 74 ಕೆರೆಗಳನ್ನ ತುಂಬುವಂತ ವಿಚಾರವನ್ನು ನನ್ನ ಮುಂದೆ ಪ್ರಸ್ತಾವನೆ ಮಾಡಿದರು. ಮಾಜಿ ಶಾಸಕರಾಗಿ ನಮ್ಮ ಸಮ್ಮಿಶ್ರ ಸರ್ಕಾರದ ಕಾಲದಲ್ಲಿತ್ತು. ಆಗ ಹೇಳಿದೆ, ನೀನು ಸ್ವಂತ ಕೇಳ್ತಾರ ಬೊಮ್ಮಣ್ಣ, ನನ್ನ ಸ್ನೇಹಿತರಿಗೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಅವತ್ತು ಮಾತು ಕೊಟ್ಟೆ. ಅದಾದ್ಮೇಲೆ ತೀರ್ಮಾನ ಮಾಡಿ ಬಿಜೆಪಿ ಸರ್ಕಾರದಲ್ಲಿ ಕೆಲಸ ಪ್ರಾರಂಭ ಆಗಿದೆ. ಇವತ್ತು ಅವರ ಸುಪುತ್ರ ನಿಮ್ಮ ಜನಪ್ರಿಯ ಶಾಸಕರು, ಬಹಳ ಉತ್ತಮವಾದ ಶಾಸಕರು, ಔರಂಗಾಬಾದಲ್ಲಿ ಈ ತುಂಗಾ ನದಿ, ಆ ತುಂಗಾ ನೀರು ಸುಮಾರು 1,76,000 ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸುಮಾರು ಎಲ್ಲ ಕೆರೆಗಳು ಇವತ್ತು ತುಂಬಿದೆ. ಸೊ ಅದಕ್ಕೆ ನೀವೆಲ್ಲರೂ ಕೂಡ ಇಂಥ ಶಾಸಕರನ್ನು ಆಯ್ಕೆ ಮಾಡೋದಕ್ಕೆ ನನ್ನ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ 1 ಕೋಟಿ ನಮಸ್ಕಾರಗಳನ್ನು ಇದಲ್ಲದೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ತಾವು ನಮ್ಮ ತುಕಾರಾಮರನ್ನು ಆಯ್ಕೆ ಮಾಡಿ ಅತಿ ಹೆಚ್ಚು ಮತಗಳನ್ನು ಗೆಲ್ಲಿಸಿ ನಮಗೆ ಶಕ್ತಿಯನ್ನ ತುಂಬಿದ್ದೀರಿ. ನೀವು ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ನಿಮಗೆ ಕೂಡ ನಾನು ಬಹಳ ಆಭಾರಿಯಾಗಿದ್ದೇನೆ. ಬಂದರೆ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲು ಒಬ್ಬ ವ್ಯಕ್ತಿಯೇ ಇಲ್ಲ. ನೀವೆಲ್ಲ ಜನರು ಸಹಕಾರ ಮಾತ್ರ ಸಾಧ್ಯ. ಇವತ್ತು ನಮ್ಮ ಎನ್.ಟಿ. ಶ್ರೀನಿವಾಸ್ ಅವರು ಜನರ ಬಳಿ ಇಟ್ಕೊಂಡು ಜನರ ಸೇವೆಯನ್ನು ಮಾಡಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಗಭದ್ರಾ ನದಿ ನೀರು ಇವತ್ತು ಮೇಲಿಗೆ ತಂದಿದ್ದೇವೆ. ಗಂಗಾ ಸ್ನಾನ ತುಂಗಾ ಪಾನ ಅನ್ನೋ ಒಂದು ಮಾತು ಹಿರಿಯರೆಲ್ಲ ಹೇಳಿದ್ದಾರೆ. ಗಂಗಾ ನೀರು ಸ್ನಾನಕ್ಕೆ ಬಹಳ ಪವಿತ್ರ, ತುಂಗಾ ನೀರು ಕುಡಿಯೋಕ್ಕೆ ಪವಿತ್ರ ಅಂತ ಹೇಳಿ ಗೋಸ್ಕರವರು ಮತ್ತು ನಮ್ಮೆಲ್ಲ ಈ ಒಂದು ಬಳ್ಳಾರಿ ವಿಜಯನಗರದ ಶಾಸಕರು ಮತ್ತು ಕೊಪ್ಪಳದ ಶಾಸಕರು, ರಾಯಚೂರು ಶಾಸಕರು ಬಹಳ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಒಂದು ತುಂಗಾ ಏನು ಈ ಡ್ಯಾಮ್ ಇದೆ, ಇದನ್ನು ನಾವೆಲ್ಲ ಉಳಿಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ಎಲ್ಲ ಗೇಟ್ಗಳನ್ನ ಹೊಸದಾಗಿ ಅಳವಡಿಸಬೇಕು ಅಂತೇಳಿ ನಾವು ಪ್ರಯತ್ನವನ್ನ ಮಾಡಿ ಆರ್ಡರ್ ಕೊಟ್ಟಿದ್ದೇವೆ. ಆ ಕೆಲಸ ಕೂಡ ನಡೀತಾ ಇದೆ. ಎರಡನೇ ಬೆಳೆ ವಿಚಾರ ಕೆಲವರು ರಾಜಕಾರಣ ಮಾಡ್ತಾ ಇದ್ದಾರೆ. ನನಗೇನೋ ಬೆಳೆ ನೀರು ಕೊಡಲಾಗುವುದಿಲ್ಲ, ಆದರೆ ಡ್ಯಾಮ್ಗೇನೋ ಬೆಳೆಗೇನೋ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಲ್ಲ ರೈತರು ತೀರ್ಮಾನವನ್ನು ಮಾಡಬೇಕು. ಯಾರ ಒತ್ತಡಕ್ಕೂ ಕೂಡ ನೀವು ಯಾರು ಕೂಡ ಮನೆ ಬಾವು ನಮ್ಮ ಏನು ನಮ್ಮ ಕಂಪನಿ ಇದೆ, ಕೇಂದ್ರ ಸರ್ಕಾರ ರಚನೆ ಮಾಡುವಂತ 2 ರಾಜ್ಯಗಳನ್ನು ಸೇರಿ ಏನು ತೀರ್ಮಾನ ಇದೆ, ಆ ಒಂದು ಸಮಿತಿ ಆ ನೀರಿನ ವಿಚಾರದಲ್ಲಿ ಬೆಳೆ ಕೊಡುವಂತ ವಿಚಾರದಲ್ಲಿ ತೀರ್ಮಾನವನ್ನು ಕೊಡುತ್ತದೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸಿದ್ದೇನೆ. ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ, ಇಲ್ಲಿ 800 ಹೆಚ್ಚು ಕೋಟಿ ರೂಪಾಯಿ ಈಗಾಗಲೇ ಈ ಯೋಜನೆಗೆ ಆಗಿ ಹಣ ಬಂದಿದೆ. ಈಗಾಗಲೇ ಎಲ್ಲ ಕೆರೆಗಳನ್ನು
ತುಂಬುವಂತ ಕೆಲಸ ಮಾಡಿದ್ದೇವೆ. ವರ್ಷಕ್ಕೆ 80 ಕೋಟಿ ರೂಪಾಯಿ ವಿದ್ಯುತ್ಗೆ 80 ಲಕ್ಷ ವಿದ್ಯುತ್ ಶಕ್ತಿ ಬಿಲ್ಲು ಬರ್ತದೆ. ಯಾಕೆ ಅವರು ಇದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಇದು ತುಂಬಬೇಕಾದ್ರೆ ಸರ್ಕಾರ ಯಾವಾಗಲೂ ಕೂಡ ತುಂಬಿಸಿ ಸಾಧ್ಯ ಇಲ್ಲ. ಎಲ್ಲ 1 ವರ್ಷ 2 ವರ್ಷ ತುಂಬಿಸ್ಬೋದು. ಆದ್ರೆ ನಾನು ಎಂ.ಪಿ. ಶ್ರೀನಿವಾಸ್ ಹೇಳಿದ್ದೇನೆ, ಎಲ್ಲ ಕೆರೆಗಳು ಮುಂದಕ್ಕೆ ಹಾಳಾಗಬೇಕು. ಮೀನುಗಾರಿಕೆಗೆ ಯಾವ ವಿಷಯಕ್ಕೆ ಅವ್ರಿಗೆ ಇವರಿಗೆ ಕೊಡಬೇಕು. ಆ ಕೆರೆಗಳನ್ನ ಹಾಳಾಗಿ ಮೀನುಗಾರಿಕೆಗಳನ್ನು ಬಿಟ್ಟು ಹಣವನ್ನ ವಿದ್ಯುತ್ ಶಕ್ತಿಯ ಬಿಲ್ಲನ್ನ ಕೊಟ್ಟು ಎಲ್ಲ ರೈತರಿಗೆ ಅನುಕೂಲ ಆಗುವಂತ ಕೆಲಸ ಮಾಡಬೇಕು ಅನ್ನೋದನ್ನ ಶ್ರೀನಿವಾಸ್ ಅವರಿಗೆ ಕಿವಿ ಮಾತನ್ನ ಹೇಳ್ತಾ ಇದ್ದೀನಿ. ನಿಮಗೂ ಕೂಡ ನಾನು ಗಮನವನ್ನ ತರ್ತಾ ಇದ್ದೀನಿ. ಇವತ್ತು ಇನ್ನೊಂದು ವಿಚಾರ ನನಗೆ ಬಹಳ ಸಂತೋಷ. ಈ ಬಳ್ಳಾರಿ ಮತ್ತು ಈ ಒಂದು ನಮ್ಮ ಈ ಜಿಲ್ಲೆಯ ಎಲ್ಲ ಶಾಸಕರು ನಮ್ಮ ಶ್ರೀನಿವಾಸ್ ಅವರು ಕೂಡ ಈಗಾಗಲೇ ನಮ್ಮ ಕಾಂಗ್ರೆಸ್ ಕಚೇರಿಗೆ ಉಚಿತವಾಗಿ ಸೈಟ್ ಅನ್ನ ಈಗಾಗಲೇ ಅವರು ಕೊಟ್ಟಿದ್ದಾರೆ. ಅವರು ಈ ಸಂದರ್ಭದಲ್ಲಿ ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ನಮಗೆ ದೇವಸ್ಥಾನ ಇದೆ, ಆ ರೀತಿ ಅವರು ಉಚಿತವಾಗಿ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ನಮ್ಮ ಬಳ್ಳಾರಿ ನಾಗೇಂದ್ರ ಕೂಡ ಒಂದು ಸೈಟನ್ನ ಈಗಾಗಲೇ ಕೊಟ್ಟಿದ್ದಾರೆ. ನಮ್ಮ ಅರಪಣೆಯಲ್ಲಿ ನಮ್ಮ ಲತಾರು ಶಾಸಕರು ಅವರು ಕೂಡ ಒಂದು ಸೈಟನ್ನ ಒದಗಿಸಿಕೊಂಡಿದ್ದಾರೆ. ಇದಲ್ಲದೆ ಹಳಬಿ ಅಲ್ಲೂ ಕೂಡ ಪರಮೇಶ್ವರ ನಾಯಕರು ಕೂಡ ಕೊಟ್ಟಿದ್ದಾರೆ. ಇದಲ್ಲದೆ ನಮ್ಮ ಸುರಾಶೇಖರ್ ಕೂಡ ಕೊಟ್ಟಿದ್ದಾರೆ. ಮತ್ತು BM ನಾಗರಾಜು ಅವರು ಸ್ವಂತ ಜಾಗ ಕೂಡ ಅವರು ಕೂಡ ಕೊಟ್ಟಿದ್ದಾರೆ. ಈ ಜಿಲ್ಲೆಯ ಎಲ್ಲ ಶಾಸಕರಿಗೆ ನಾನು ಗಾಂಧೀಜಿಯವರ 100 ವರ್ಷ ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿ ತೆಗೆದುಕೊಂಡು 100 ವರ್ಷ ಆಯಿತು. ಗಾಂಧಿ ಭಾರತದ ನೆನಪಿನಲ್ಲಿ 100 ಕಾಂಗ್ರೆಸ್ ಕಚೇರಿಗಳನ್ನು ಅಂದರೆ ನಮ್ಮ 100 ದೇವಸ್ಥಾನಗಳನ್ನು ಗಡ್ಡೆಗೆ ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆ ಈ ಜಿಲ್ಲೆಯ ಬಹುತೇಕ ಶಾಸಕರು ಸಹಕಾರವನ್ನು ಕೊಟ್ಟಿದ್ದಾರೆ. ಕೆಲವರು ಕೊಟ್ಟಿಲ್ಲ, ಮಂತ್ರಿಗಳು ಕೆಲವರು ಕೊಟ್ಟಿಲ್ಲ, ಶಾಸಕರು ಕೊಟ್ಟಿಲ್ಲ. ಆ ವರದಿಯನ್ನು ನಮಗೆ ಬೇರೆಯವರು ಕೇಳಿದ್ದಾರೆ. ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ವರದಿಯನ್ನು ನಾನು ಕಳ್ಕೊಳ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಎಲ್ಲ ಅಭಿಪ್ರಾಯಗಳಾಗ್ತದೆ. ಎಲ್ಲ ಶಾಸಕರು ಆ ಕೆಲಸವನ್ನು ಮುಂದುವರಿಸಬೇಕು, ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಮನವಿ ಮಾಡ್ತೇನೆ. ನೀವೆಲ್ಲ ತನ್ನು ಧನ ಮನ 100 ರೂಪಾಯಿ ಕೊಡಿ, 1000 ಕೊಡಿ, ಲಕ್ಷಾರು ಕೊಡಿ, ಕೋಟಿಯಾರು ಕೊಡಿ, ಎಷ್ಟಾರು ಕೊಟ್ಟು ನೀವೆಲ್ಲ ಸೇರಿ ಆ ಕಚೇರಿಯನ್ನು ಕೊಡಬೇಕು ಅಂತ ಹೇಳಿ ನಾವು ತಮ್ಮೆಲ್ಲರೂ ಕೂಡ ನನ್ನ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಬಂಧುಗಳೇ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇಡೀ ಸರ್ಕಾರ ಇಲ್ಲಿ ಬಂದಿದೆ. ಉದ್ದೇಶ ಇಡೀ ರಾಜ್ಯ ಸರ್ಕಾರ ನಿಮ್ಮ ಜಿಲ್ಲೆಯ ಎಲ್ಲ ಶಾಸಕರ ಜೊತೆಗೆ ಶ್ರೀನಿವಾಸ ಕಚೇರಿ ಇದೆ ಅನ್ನೋ ಒಂದು ಸಂದೇಶವನ್ನು ನಡೆಸೋದಕ್ಕೋಸ್ಕರ ನಾವು ಇವತ್ತು ನಿಮ್ಮ ನಾವು ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕಾದ್ರೆ ಮೊದಲು ಏನಪ್ಪ 2 ವಿಚಾರಗಳನ್ನು ನಾವೆಲ್ಲ ಆಲಿಸಬೇಕು. ಒಂದು, ನಮಗೆ ಬರುವಂತಹ ಟೀಕೆಗಳನ್ನು ನಾವೆಲ್ಲ ಮರಿಬೇಕು ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬೇಕು. ಇದೇ ನಮ್ಮ ಸರ್ಕಾರದ ಒಂದು ಗುರಿ. ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಇವತ್ತು ಏನಿದೆ 100 ಅಡಿಪಾಯಗಳನ್ನು ಇವತ್ತು ಏನು ಹಾಕಿದ್ದೇವೆ. ಇವೆಲ್ಲ ಶಾಶ್ವತವಾಗಿ ನಿಮ್ಮ ಬದುಕಿಗೋಸ್ಕರ ಬದಲಾವಣೆ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲ ರೂಪಿಸಿದ್ದೇವೆ. ನಾನು ಎಲೆಕ್ಷನ್ ಬಂದಾಗ ಜಿಲ್ಲೆಗೆ ಒಂದು ಮಾತು ಹೇಳಿದೆ, ಕಮಲ ಕೆಳಗಿದ್ದರೆ ಚಂದ, ಕೆರೆ ಒಳಗಿದ್ದರೆ ಚಂದ, ಈ ದಾನಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಮಾತ್ರ ಚಂದ ಅಂತ ಮಾತು ಹೇಳಿದೆ. ಈ ದಾನಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಈ ಅರ್ಥ ವಿರೋಧ ಪಕ್ಷದ ಬಾಯಿಯನ್ನು ಮುಚ್ಚಿದೆ. ಈ ಅರ್ಥ
ರೈತರನ್ನ ಬೆಳೆಸಿದೆ. ಈ ಹಸ್ತ ಮಹಿಳೆಯರ ಕಷ್ಟಕ್ಕೆ ಆಗಿದೆ. ಈ ಹಸ್ತ ಬೆಲೆ ಏರಿಕೆಯನ್ನು ನಿಯಂತ್ರಣ ಮಾಡಿದೆ. ಈ ಹಸ್ತ ಬಡವರಿಗೆ ಹಣವನ್ನು ಒದಗಿಸಿದೆ. ಈ ಹಸ್ತ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಈ 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಮಾಡಿದೆ. ಇದರ ಕಾಲ ಗಮನಿಸಿಕೊಳ್ಳಬೇಕು. ನಿಮ್ಮ ಮೇಲಿನ ನಾವು ಬಲಪಡಿಸುವ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. ಇವತ್ತು ಈಗಾಗಲೇ 5 ಗ್ಯಾರಂಟಿ 1 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಎಲ್ಲರೂ ಕೂಡ ಮನೆ ಬಾಗಿಲಿಗೆ ಕೊಟ್ಟಿದ್ದೇವೆ. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ವರ್ಷಕ್ಕೆ 20,000 ಕೋಟಿ ರೂಪಾಯಿ ಹಣವನ್ನು ಕೊಡ್ತಾ ಇದ್ದೇವೆ. ಓಲ್ಡ್ ಏಜ್ ಪೆನ್ಷನ್ಗೆ 9,000 ಕೋಟಿ ರೂಪಾಯಿ ಹಣವನ್ನು ಕೊಡ್ತಾ ಇದ್ದೇವೆ. ಸುಮಾರು ಒಟ್ಟು 1 ಲಕ್ಷ ಕೋಟಿ ರೂಪಾಯಿ ವರ್ಷಕ್ಕೆ ವಿವಿಧ ರೀತಿಯಲ್ಲಿ SC/TSP ಇರ್ಬೋದು, ಬೇರೆ ಬೇರೆ ಯೋಜನೆ ಇರ್ಬೋದು, ಇದಕ್ಕೆಲ್ಲ ಸೇರಿ 1 ಲಕ್ಷ ಕೋಟಿ ರೂಪಾಯಿನ ಬಡವರ ಕಲ್ಯಾಣಕ್ಕೋಸ್ಕರ ಕೊಡ್ತಾ ಇದ್ದೇವೆ. ಯಾವ ಬಿಜೆಪಿ ಸರ್ಕಾರ ಇಂಥ ಕಾರ್ಯಕ್ರಮವನ್ನು ಯಾವ ಕಾಲದಲ್ಲೂ ಮಾಡಕ್ಕಾಗಲಿಲ್ಲ. ನಮಗೆ ಅಲ್ಪ ವಿಶ್ವಾಸ ಇದೆ. ಜಮೀನು ಈಗೇನು ಯಾವ ರೀತಿ ಮನೆಗಳ ವಿಚಾರದಲ್ಲಿ ಬಿಜೆಪಿ ಸರ್ಕಾರ ಏನಿತ್ತು, ಈಗೇನು ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ಒಂದು ಬಿಡುಗಾಸವನ್ನು ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ. ಆದರೂ ಕೂಡ ನಾವು ನಮ್ಮ ಜವಾಬ್ದಾರಿಯಿಂದ ಇವತ್ತು ನಾವು ಬಂದಿದ್ದೇವೆ. ಎಲ್ಲ ಇಲಾಖೆಗಳು ಕೂಡ PWD ಇಲಾಖೆ ಇರ್ಬೋದು, ಕೈಗಾರಿಕೆ ಇಲಾಖೆ ಇರ್ಬೋದು, ಕಾರ್ಮಿಕ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳು ಕೂಡ ಇವತ್ತು ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ. ನಮ್ಮ ಬೋಸರಾಜರು ಸಣ್ಣ ನೀರಾವರಿ ಇಲಾಖೆ ಅಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಇವತ್ತು ಮಾಡಿದ್ದೇವೆ. ಬೆಂಗಳೂರು ಸುತ್ತಮುತ್ತಲಿನ ಎಲ್ಲ ಕೊಳಚೆ ನೀರನ್ನ ತೆಗೆದುಕೊಂಡು ಎಲ್ಲಿ ಕೋಲಾರ, ದೊಡ್ಡಬಳ್ಳಾಪುರ, ಬೆಂಗಳೂರು ಎಲ್ಲ ಕಡೆ ಕೊಟ್ಟು ಸುಮಾರು 1,000 ಕೆರೆಗಳನ್ನ ತುಂಬಿಸುವಂಥದ್ದು, ಆ ನೀರಿನ ಅಂತರ್ಜಲವನ್ನು ಹೆಚ್ಚಿಸುವಂಥ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿಕೊಂಡು ಬಂದಿದ್ದೇವೆ. ಏನು ನಮ್ಮ ಗೋಪಾಲ್ ಕೃಷ್ಣರವರು ಏನು ಹೇಳಿದ್ರು, ಅವರ ಮಾತುಗಳನ್ನು ನಾನು ಗಮನಿಸಿದ್ದೇನೆ. ಅವರ ವಿಚಾರಧಾರೆಗಳನ್ನು ಕೂಡ ಬದಲಿಸಿಕೊಂಡು ಮುಂದಿನ ದಿನದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಇವತ್ತು ನಾವು ಹೇಳಿದಷ್ಟೇ ನಾನು ಬಹಳ ಸಂತೋಷ. ಇಲ್ಲಿ ಬರೆಯುತ್ತಾರೆ, ನಾನು ಮುಖ್ಯಮಂತ್ರಿಗಳು ರೇಷ್ಮೆ ಬೆಳೆ ವಿಚಾರ ಕೇಳಿದೆ. ಸುಮಾರು 4,000 ಹೆಚ್ಚು ರೈತರು ರೇಷ್ಮೆ ಬೆಳೀತಾ ಇದ್ದಾರೆ. ನಾನು ರಾಮನಗರದ ಗೂಡು ಮಾರ್ಕೆಟ್ ವಿಚಾರಿಸಿದೆ. ನಮ್ಮ ಈ ತಾಲೂಕಿನಲ್ಲಿ ಬೆಳೆದಂತ ರೇಷ್ಮೆಗೆ ಅತಿ ಹೆಚ್ಚು ಬೆಲೆ ದೊರಕುತ್ತದೆ ಅನ್ನೋ ಒಂದು ವಿಚಾರ, ಬಹಳ ಸಂತೋಷದ ವಿಚಾರವನ್ನು ಹೇಳಿಕೆ ನನಗೆ ಬಹಳ ಸಂತೋಷ ಆಗ್ತದೆ. ಸೊ ಹಾಗೆ ರೇಷ್ಮೆ ಬೆಳೆ ಬಹಳ ಚೆನ್ನಾಗಿದೆ. ಇವತ್ತು ಚೈನಾ ಇಂಪೋರ್ಟ್ ಅಂದರೆ ಇವತ್ತು ಎಲ್ಲರೂ ಕೂಡ ಒಳ್ಳೆಯ ಬೆಳೆ ಆಗ್ತದೆ. ಇನ್ನು ಹೆಚ್ಚಿಗೆ ಬೆಳೆ ಮುಂದಿನ ದಿನದಲ್ಲಿ ನಾವು ಇಲ್ಲೇ ಒಂದು ಮಾರ್ಕೆಟ್ ಮಾಡುವಂಥ ಕೆಲಸ ಈ ಅಕ್ಕಪಕ್ಕ ಜಿಲ್ಲೆಯಲ್ಲಿ ಬಹಳ ನಾವು ಮಾಡ್ತೇವೆ. ಏಕೆಂದರೆ ರೈತರಿಗೆ ಶ್ರಮ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತರಿಗೆ ನಷ್ಟ ಇಲ್ಲ, ಈ ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತರನ್ನು ಬದಲಿಸಬೇಕು. ನೀವೆಲ್ಲ ಬಯಸಿದ್ದೀರಿ, ಬಹಳ ಕಷ್ಟಕರದ ಜನ ಈ ತಾಲೂಕಿನ ನಾಗರಿಕರು. ನಿಮ್ಮ ಜೀವನದ ಬದಲಾವಣೆ ತರಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ಅದಕ್ಕೆ ನಿಮ್ಮ ಶಾಸಕರು, ನಿಮ್ಮ MP ಇಬ್ಬರು ಸೇರಿ ಅನುದಾನದಲ್ಲಿ ಉಳಿತಾ ಇದ್ದಾರೆ. ಆವಾಗ ನಿಮ್ಮ ಜಿಲ್ಲಾ ಮಂತ್ರಿಗಳು ಸಹಕಾರವನ್ನು ಇವತ್ತು ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರ ನಿಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮದ ಜೊತೆಗೆ ನಾವಿದ್ದೇವೆ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ನಾನು ಕಳಿಸಲಾಗಿದೆ. ಇವರು ಗ್ಯಾರಂಟಿ ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಿದ್ದಾರೆ, ಮೋದಿಯವರು ಟೀಕೆ ಮಾಡ್ತಾರೆ. ಈ ಯಾವುದೇ ಸರ್ಕಾರ ತೆಗೆದುಕೊಳ್ಳಿ, ಹರಿಯಾಣ ಹೋಗಿ, ಮಹಾರಾಷ್ಟ್ರ ಹೋಗಿ, ಬೇರೆ ಉತ್ತರ ಪ್ರದೇಶ ಹೋಗಿ, ಬೇರೆ ಯಾವುದೇ ರಾಜ್ಯ ಬಿಹಾರ ಹೋಗಿ, ಎಲ್ಲ ರಾಜ್ಯಗಳು ಹೋಗಿ ಕಾಂಗ್ರೆಸ್ ಕೊಟ್ಟಂತ ಗ್ಯಾರಂಟಿನ ಕಾಪಿ ಮಾಡಿಕೊಂಡು ಇವತ್ತು ಅವರು ಗ್ಯಾರಂಟಿ ಕೊಟ್ಟು ಜನರ ಪ್ರಯೋಜನವಾಗಿ ಚಿಂತನೆ ಮಾಡ್ತಾ ಇದ್ದಾರೆ. ಹಂಗೆ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಮಾದರಿ ನಮ್ಮ ಮಾತನಾಡಿ ಸಂದರ್ಭದಲ್ಲಿ ನಾವು ಕಲಿಸಿದ್ದೇವೆ. ಬಂಧುಗಳೇ, ತಾವೆಲ್ಲ ಚಿಂತನೆಗಳು ಕೂಡ ಒಂದು ಉತ್ತಮವಾದಂತಹ ಸರ್ಕಾರ ನಿಮ್ಮ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದೆ.
ಗುಣವಾದಂತಹ ಆಡಳಿತವನ್ನು ನಾವು ಎಲ್ಲರೂ ಕೂಡ ಕೊಡುವ ಬರ್ತಾ ಇದ್ದೇವೆ. 2028ರಲ್ಲಿ ಮತ್ತೆ ನಿಮ್ಮ ಸರ್ಕಾರ ಮತ್ತು ನಿಮ್ಮ ಹಸ್ತದ ಸರ್ಕಾರ ನಿಮ್ಮ ಕೈಯನ್ನು ಬಲಪಡಿಸಿದೆ ಅನ್ನೋ ಮಾತನ್ನು ಸಂದರ್ಭದಲ್ಲಿ ಹೇಳಿ ಇವತ್ತು ನಿಮ್ಮ ಈ ಭೂಮಿಯನ್ನು ನೀರು ಇವೆಲ್ಲ ಕೂಡ 6 ಗ್ಯಾರಂಟಿ 7 ಗ್ಯಾರಂಟಿಯಾಗಿ ಇವತ್ತು ನಾವು ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ. ಎಲ್ಲ ಶಾಸಕರು ಕೂಡ ಉತ್ತಮವಾಗಿ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿ ಕೊನೆಯ ಮಾತಾಡಿದರೆ ವಿಶೇಷವಾಗಿ ಎನ್ ಟಿ ಶ್ರೀನಿವಾಸ ಅವರ ಕೈಯನ್ನು ಬಲಪಡಿಸಬೇಕು. ಎಲ್ಲ ಕಾರ್ಯಕರ್ತರು ಉತ್ತಮವಾಗಿ ಗುರುತಿಸಿ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಿದ್ದಾರೆ, ಕಾರ್ಯಕರ್ತರು, ಮುಖಂಡರು, ಅಧಿಕಾರಿಗಳು ಎಲ್ಲ ಸಹಾಯ ಮಾಡಿದ್ದೀರಿ. ಎಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.